ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ಮೈಥಿಲಿ ಅಭಿರಾಮ್ ಜೊತೆಗೆ ಕಾರಲ್ಲಿ ತನ್ನ ಮನೆ ಕಡೆ ಹೋಗೋದನ್ನು ನೋಡಿದ್ವಿ. ಮುಂದೇನಾಗುತ್ತೆ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಇವತ್ತು ಮೈಥಿಲಿಯ ಮಾತಿನ ಮೇರೆಗೆ ಅವಳ ಮನೆಯ ಎದುರೇ ಕಾರು ನಿಲ್ಲಿಸದೆ ತುಸು ಹಿಂದೆಯೇ ಕಾರು ನಿಲ್ಲಿಸಿ ಮೈಥಿಲಿಯನ್ನು ಇಳಿಸಿ ಜೋಪಾನವಾಗಿ ಮನೆಗೆ ಹೋಗಿ ತಲುಪುವಂತೆ ಹೇಳಿ ಅಲ್ಲಿಂದ ಮತ್ತೆ ನೇರವಾಗಿ ಆಸ್ಪತ್ರೆಗೆ ಬಂದು ತಲುಪಿದ್ದ. ಆಸ್ಪತ್ರೆಗೆ ಬಂದವನೇ ತನ್ನ ಚಿಕ್ಕಪ್ಪ ಭರತ್ ಅವ್ರ ಜೊತೆಗೆ ಮಾತಾಡಿ ಹಾಗೂ ಡಾಕ್ಟರ್ ಜೊತೆಗೂ ಕೂಡ ಮಾತಾಡಿ ಅಗ್ನಿಯನ್ನು ಮನೆಯಲ್ಲೇ ನರ್ಸ್ ಇಟ್ಟು ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿ ಅವನನ್ನು ಡಿಸ್ಚಾರ್ಜ್ ವ್ಯವಸ್ಥೆಗೆ ಕೂಡ ಮಾತಾಡಿ ಮುಗಿಸಿದ್ದ. ಆಸ್ಪತ್ರೆಯಿಂದ ಹೊರಟು ರಾತ್ರಿ ಹೊತ್ತಿಗೆ ಅಗ್ನಿ, ಅಭಿರಾಮ್ ಮತ್ತು ಭರತ್ ಭಾರದ್ವಾಜ್ ಮೂವರು ಕೂಡ ಮನೆಗೆ ಬಂದು ತಲುಪಿದ್ರು. ಅಗ್ನಿಯನ್ನು ನೋಡಿಕೊಳ್ಳೋ ಸಲುವಾಗಿ ಒಬ್ಬ ಮೇಲ್ ನರ್ಸನ್ನು ನೇಮಕ ಮಾಡಿಕೊಂಡು ತಮ್ಮ ಜೊತೆಗೆ ಕರ್ಕೊಂಡು ಬಂದಿದ್ದರೂ ಕೂಡ ಅಭಿರಾಮ್ ತಪ್ಪದೆ ತನ್ನ ಅಗ್ರಜನಿಗೆ ಹೆಗಲಾಗಿ ನಿಂತಿದ್ದ. ಮನೆಯಲ್ಲಿ 5 ವರ್ಷಗಳ ನಂತರ ಮಗ ಮನೆಗೆ ಬರ್ತಾ ಇದ್ದಾನೆ ಅನ್ನೋ ಖುಷಿ ಒಂದು ಕಡೆ, ಆದರೆ ಅವನನ್ನು ಈ ರೀತಿಯ ಪರಿಸ್ಥಿತಿಯಲ್ಲಿ ಎದುರುಗೊಳ್ಳಬೇಕಲ್ಲ ಅನ್ನೋ ದುಃಖ, ಬೇಸರ ಇನ್ನೊಂದು ಕಡೆ. ಸರಸ್ವತಿ ಅವರಿಗೆ ಕೌಸಲ್ಯಾದೇವಿ ಇಲ್ಲಿ ಮೂಕ ಪ್ರೇಕ್ಷಕಿಯಾಗಿ ನಿಂತಿದ್ರು. ತಾಯಿ ಮತ್ತು ಮಗನ ನಡುವಿನ ಸಂಬಂಧ ಹಳಸಿ ಯಾವುದೋ ಕಾಲವಾಗಿತ್ತು. ಹಾಗಾಗಿ ತಾಯಿಗೆ ಮಗನ ಮೇಲೆ ಪ್ರೀತಿ ಇದ್ದರೂ ಕೂಡ ವ್ಯಕ್ತಪಡಿಸಲು ಆಗದೆ ಕೌಸಲ್ಯಾದೇವಿಯಲ್ಲಿ ಮೂಕ ಪ್ರೇಕ್ಷಕಿ ಮಾತ್ರ. ಸರಸ್ವತಿಯವರು ಬೇಸರ ಮಾಡಿಕೊಂಡೇ ಹೊರಗೆ ನಿಂತಿದ್ದ ಅಗ್ನಿಗೆ ಆರತಿ ಬೆಳಗ್ಗೆ ಅವನ ಹಣೆಗೆ ತಿಲಕವನ್ನು ಇಟ್ಟು ಅವನನ್ನು ಒಳಗೆ ಬರಮಾಡಿಕೊಂಡಿದ್ರು. ಚಿಕ್ಕಮ್ಮನ ಬೇಸರದ ಮುಖವನ್ನು ನೋಡಿ ಅಗ್ನಿಗೆ ಅವರನ್ನು ತುಸು ಕಾಡಿಸುವ ಮನಸ್ಸಾಯಿತು. ಚಿಕ್ಕು, ನಾನು ಬಂದಿದ್ದು ನಿಮಗೆ ಇಷ್ಟ ಆಗಲಿಲ್ವಾ ಎಂದು ಅವರ ಬೇಸರದ ಮುಖ ನೋಡಿ ತಾನು ಬೇಸರ ನಟಿಸುತ್ತಾ ಕೇಳಿದ್ದ ಅಗ್ನಿ. ಯಾಕೆ ಹೀಗೆಲ್ಲ ಕೇಳಿ ನನ್ನ ಹೊಟ್ಟೆ ಉರಿಸ್ತೀಯ ಶ್ರೀ ನೀನು ಎಂದು ಸರಸ್ವತಿಯವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದರು. ತಮಗೆ ಮಕ್ಕಳಿಲ್ಲ ಅನ್ನೋ ಕೊರಗನ್ನು ನೀಗಿಸಿದವರಲ್ಲಿ ಅಗ್ನಿಯೇ ಮೊದಲನೆಯವನಾಗಿದ್ದ. ಹಾಗಾಗಿ ಅವನೊಂದಿಗೆ ತುಸು ಹೆಚ್ಚೆ ಒಡನಾಟ, ಬಾಂಧವ್ಯ, ವಾತ್ಸಲ್ಯ ಅವರಿಗೆ. ಚಿಕ್ಕಮ್ಮನ ಮಾತಿಗೆ ಮುಖ ಸಿಂಡರಿಸಿದ ಅಗ್ನಿ, ಪ್ಲೀಸ್ ಚಿಕ್ಕಮ್ಮ, ನನ್ನನ್ನು ಆ ಹೆಸರಿಂದ ಕರಿಬೇಡಿ. ನೀವು ನನ್ನನ್ನು ಇನ್ಮೇಲೆ ಎಲ್ಲರೂ ಮನೆಯಲ್ಲಿ ಅಗ್ನಿ ಅಂತಲೇ ಕರಿಬೇಕು ಅಷ್ಟೇ, ಗಂಭೀರವಾಗಿ ಹೇಳಿದ್ದ. ನೀನು ಎಷ್ಟೇ ಉರಿಯೋ ಅಗ್ನಿ ಆಗಿದ್ರು ನಮಗೆಲ್ಲ ಆ ಪುಟ್ಟ ಶ್ರೀರಾಮನೇ ನೀನು ಏನೇ ಹೇಳಿದ್ರು ನಾನಂತೂ ನಿನ್ನನ್ನು ಆ ಅಗ್ನಿ ಅನ್ನೋ ಹೆಸರಿಂದ ಕರೆಯಲ್ಲ ಶ್ರೀ, ಅಷ್ಟೇ ಎಂದು ಸರಸ್ವತಿಯವರದ್ದು ಕೂಡ ಮಗನ ಬಳಿ ಹಠ. ಎಷ್ಟೋ ದಿನಗಳೇ ಆಗಿತ್ತಲ್ಲ ಮಗನ ಜೊತೆ ನೇರವಾಗಿ ಹೀಗೆ ಮಾತಾಡಿ, ಈ ನೆಪದಲ್ಲಿ ಆದರೂ ಮಾತಾಡ್ತಾನೆ ಎಂದು ವಾದಕ್ಕೆ ಇಳಿದಿದ್ರು ಸರಸ್ವತಿಯವರು. ಆದರೆ ಅಗ್ನಿ ಮಾತ್ರ ತನ್ನ ಚಿಕ್ಕಮ್ಮನ ಆಸೆಗೆ ನೀರೆರಚುವಂತೆ, ಸರಿ ಚಿಕ್ಕಮ್ಮ, ನಿಮ್ಮಿಷ್ಟ, ನನಗೆ ಊಟನ ನನ್ನ ರೂಮಿಗೆ ಕಳಿಸಿಕೊಡಿ, ನಾನು ಮತ್ತೆ ಕೆಳಗೆ ಬರಲ್ಲ ಎಂದು ಅಲ್ಲಿಗೆ ತನ್ನ ಮಾತಿಗೆ ಪೂರ್ಣ ವಿರಾಮ ನೀಡಿಬಿಟ್ಟ ಅಗ್ನಿ. ಸರಸ್ವತಿಯವರ ಮುಖ ಸಣ್ಣಗಾಯಿತು. ಅಗ್ನಿಯ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿ ಅಲ್ಲಿಂದ ಹೋದರು. ಕೌಸಲ್ಯಾದೇವಿಯವರು ದೂರದಿಂದಲೇ ಮಗನನ್ನು ನೋಡಿ ಕಣ್ಣುಮನ ತುಂಬಿಕೊಳ್ತಾ ನಿಂತಿದ್ದರು. ಹತ್ತಿರ ಹೋಗಿ ಮಾತನಾಡುವ ಸೌಭಾಗ್ಯವನ್ನು ಅವರೇ ಸ್ವತಃ ಕಳೆದುಕೊಂಡಿದ್ದರು. ಇನ್ನು ಅಭಿರಾಮ್ ತಾನೇ ಅಗ್ರಜನನ್ನು ಕೋಣೆಯವರೆಗೂ ಬಿಡ್ತೀನಿ ಎಂದಾಗ ಮೊದಲು ಬೇಡ ಎಂದು ನಿರಾಕರಿಸಬೇಕು ಎಂದುಕೊಂಡರು. ಅವನಿಗೆ ಇರುವ ಕಾಲು ನೋವು ಹಾಗೆ ಹೇಳಲು ಬಿಡಲಿಲ್ಲ, ಅವಕಾಶವನ್ನು ಮಾಡಿಕೊಡಲಿಲ್ಲ. ಸದ್ಯಕ್ಕೆ ಅವನಿಗೆ ಆಸರೆಯಾಗಿ ಯಾರಾದರೂ ಒಬ್ಬರು ಬೇಕಿತ್ತು. ಅದು ತನ್ನ ಪ್ರೀತಿಯ ತಮ್ಮನೇ ಆಗಿರುವುದು ಅವನಿಗೆ ಸ್ವಲ್ಪ ನೆಮ್ಮದಿ ತರಿಸಿತ್ತು. ತನ್ನ ಭುಜವನ್ನೇ ಅಗ್ರಜನಿಗೆ ಆಸರೆಯಾಗಿ ಕೊಟ್ಟು ಮೆಲ್ಲಗೆ ನಡೆಸಿಕೊಂಡು ಅಗ್ರಜನ ಕೋಣೆಗೆ ಕರೆದುಕೊಂಡು ಬಂದಿದ್ದ. ಒಳಗೆ ಬಂದು ನೋಡಿದ ಅಗ್ನಿ ಸುತ್ತಲೂ ಕಣ್ಣಾಡಿಸಿದ. ವಿಶಾಲವಾದ ಕೋಣೆ ತೀರಾ ಶಿಸ್ತಿನಿಂದ ಕೂಡಿತ್ತು. ಅಭಿರಾಮ್ ಹಿಂದಿನ ದಿನವೇ ಒಮ್ಮೆ ಕೋಣೆಯನ್ನು ಸ್ವಚ್ಛ ಮಾಡಿಸಿದ್ರೂ ಕೂಡ ಈ ದಿನವೂ ಕೂಡ ಬೆಳಗ್ಗೆಯೇ ಒಮ್ಮೆ ಎಲ್ಲವನ್ನೂ ಸ್ವಚ್ಛವಾಗಿರಿಸುವಂತೆ ಹೇಳಿದ್ದ. ಯಾವ ಮೂಲೆಯಲ್ಲೂ ಕೂಡ ಒಂದು ಕಣ ಧೂಳು ಕೂಡ ಇಲ್ಲದ ಹಾಗೆ ಫಳಫಳ ಹೊಳೆಯುತ್ತಿತ್ತು ಆ ಕೋಣೆ. ಅಗ್ನಿ ತನ್ನ ಕೋಣೆಯನ್ನು ಪ್ರವೇಶಿಸಿ ಅಲ್ಲಿದ್ದ ದೊಡ್ಡ ಫೋಟೋವೊಂದರ ಎದುರು ತನ್ನನ್ನು ಕರೆದುಕೊಂಡು ಹೋಗುವಂತೆ ಕಣ್ಣಲ್ಲೇ ತನ್ನ ತಮ್ಮನಿಗೆ ಸೂಚಿಸಿದ್ದ. ಅಭಿರಾಮ್ಗೆ ಅಗ್ರಜನ ಮನಸ್ಥಿತಿ ಅರಿವಾಗಿತ್ತು. ಅವನು ಹೇಳಿದ ಕಡೆ ಕರೆದುಕೊಂಡು ಹೋಗಿ ನಿಲ್ಲಿಸಿದ ಮೆಲ್ಲಗೆ. ಇಬ್ಬರೂ ಆ ಫೋಟೋ ಎದುರು ನಿಂತು ಕೆಲವು ಕ್ಷಣಗಳು ಆ ಫೋಟೋವನ್ನು ದಿಟ್ಟಿಸಿ ನೋಡಿದರು. ಎದುರಿಗಿದ್ದ ಆ ಫೋಟೋವನ್ನು ನೋಡಿದ ಅಗ್ರಜ, ಅನುಜ ಇಬ್ಬರ ಎದೆಯಾಳದಲ್ಲಿ ಹೇಳತೀರದ ಭಾವನೆಗಳ ತೊಳಲಾಟ. ಸೂರ್ಯನಂತೆ ಸುಡುವ ಅಗ್ನಿಯಂಥ ಅಗ್ನಿಯೇ ಆ ಫೋಟೋ ಎದುರು ಭಾವುಕನಾಗಿ ನಿಂತಿದ್ದ. ಯಾರಿರಬಹುದು ಆ ಫೋಟೋದಲ್ಲಿರೋರು? ಇತ್ತ ಮೈಥಿಲಿ ಮತ್ತು ಅವಳ ತಮ್ಮ ಭಾರ್ಗವ ಇಬ್ಬರಿಗೂ ಅವಳ ಸ್ಕೂಟಿ ಇಲ್ಲದೆ ಕಾಲೇಜಿಗೆ ಹೋಗಿ ಬಂದು ಮಾಡೋದು ಕಷ್ಟವಾಗಿತ್ತು. ಅಭಿರಾಮ್ ನಂಬರ್ ಅವಳ ಬಳಿ ಇದ್ದ ಕಾರಣ ಅವನಿಗೆ ಮೆಸೇಜ್ ಮಾಡಿ ಕೇಳಿದ್ಲು ತನ್ನ ಸ್ಕೂಟಿ ಎಲ್ಲಿದೆ ಎಂದು.
ಅಭಿರಾಮ್ ಅವಳ ಮೆಸೇಜ್ಗೆ ಪ್ರತಿಯಾಗಿ ನಿಮ್ಮ ಸ್ಕೂಟಿ ಅಗ್ರಜನ ಕಾರಿನ ಜೊತೆಗೆ ನಮ್ಮ ಮನೆ ಬಂದು ತಲುಪಿದೆ. ನನಗೀಗ ಸದ್ಯಕ್ಕೆ ನಿಮ್ಮ ಸ್ಕೂಟಿಯನ್ನು ನಿಮಗೆ ತಲುಪಿಸೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಎಂದು ರಿಪ್ಲೈ ಮಾಡಿದ್ದ. ಮೈಥಿಲಿಗೆ ಸ್ಕೂಟಿ ಅನಿವಾರ್ಯವಾಗಿತ್ತು. ಅಭಿರಾಮ್ ತಲುಪಿಸುವ ತನಕ ಕಾಯುವಷ್ಟು ತಾಳ್ಮೆ ಇರಲಿಲ್ಲ ಅವಳಿಗೆ. ಹಾಗಂತ ಸ್ಕೂಟಿ ಇಲ್ಲದೆ ಪ್ರತಿದಿನ ನಡೆದು ಹೋಗಿ ಬಂದು ಮಾಡುವುದು ಕೂಡ ಕಷ್ಟವೇ ಆಗಿತ್ತು. ತಡವಾದರೆ ಚಿಕ್ಕಮ್ಮನ ಹತ್ರ ಬಾಯಿಗೆ ಬಂದಾಗೆ ಬಯಸಿಕೊಳ್ಳಬೇಕು. ಹಾಗಾಗಿ ಅಭಿರಾಮ್ಗೆ ಮತ್ತೆ ಬೇರೆ ತೊಂದರೆ ಕೊಡಲು ಇಚ್ಛಿಸಿದೆ. ಸರಿ, ಹಾಗಿದ್ರೆ ನಾನೇ ಬಂದು ತೊಗೊಂಡು ಹೋಗ್ತೀನಿ ಅಭಿ ಎಂದವಳಿಗೆ ಅಭಿರಾಮ್ ತಮ್ಮ ಮನೆಯ ಲೊಕೇಶನ್ ಕಳುಹಿಸಿ, ನಾಳೆ ಈ ಅಡ್ರೆಸ್ಸಿಗೆ ಬನ್ನಿ, ನಾನು ಮನೇಲಿ ಹೇಳಿ ಹೋಗ್ತೀನಿ. ಹಾಂ, ಕೀ ದಾರಿಯಲ್ಲಿ ಬಿದ್ದಿತ್ತಂತೆ, ಅದು ಕೂಡ ಇಲ್ಲೇ ನಮ್ಮ ಮನೆಯಲ್ಲೇ ಇದೆ, ಗಾಬರಿ ಬೇಡ, ನಾಳೆ ಬಂದು ತೊಗೊಂಡೋಗಿ ಎಂದು ಹೇಳಿದ್ದ. ಮೈಥಿಲಿ ಕೂಡ ಅಭಿರಾಮ್ ಮಾತಿಗೆ ಒಪ್ಪಿಕೊಂಡಿದ್ಲು. ಮಾರನೇ ದಿನ ಬೆಳಗ್ಗೆ ಎಂದಿಗಿಂತ ತುಸು ಬೇಗ ಎದ್ದ ಮೈಥಿಲಿ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ತನ್ನ ತಮ್ಮ ಭಾರ್ಗವನಿಗೆ ನೇರವಾಗಿ ಕಾಲೇಜಿಗೆ ಬರಲು ಹೇಳಿ ತಾನು ಆಟೋವೊಂದನ್ನು ಹಿಡಿದು ಅಭಿರಾಮ್ ಹೇಳಿದ ವಿಳಾಸವನ್ನು ತಲುಪಿದ್ಲು. ಅಲ್ಲಿ ಹೋಗಿ ನೋಡಿದಾಗ ಆ ಮನೆಯನ್ನು ನೋಡಿದವಳಿಗೆ ತಾನು ದಾರಿ ತಪ್ಪಿ ಬೇರೆ ಎಲ್ಲೋ ಬಂದೆ ಅಂತ ಅನ್ನಿಸಿ ಒಮ್ಮೆ ಅಭಿರಾಮ್ಗೆ ಫೋನ್ ಮಾಡಿ ಕೇಳಿದ್ಲು. ಅಭಿ ಅವಳ ಮಾತಿಗೆ ಸಣ್ಣದಾಗಿ ನಗುತ್ತಾ, ನೀವು ಹೋಗಿರೋ ಅಡ್ರೆಸ್ಸು ಸರಿಯಾಗೇ ಇದೆ ಫ್ರೆಂಡ್, ಒಳಗೆ ಹೋಗಿ, ಚಿಕ್ಕಮ್ಮ ಅಡುಗೆ ಮನೆಯಲ್ಲಿ ಇರ್ತಾರೆ, ಅವರನ್ನು ಕೇಳಿ ಎಂದು ಹೇಳಿದವ ತಾನು ಬೇರೊಂದು ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದ ಕಾರಣ, ಓಕೆ ಫ್ರೆಂಡ್, ನಾನು ಅರ್ಜೆಂಟ್ ಆಫೀಸ್ ಕೆಲಸದ ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಫ್ರೆಂಡ್ ಎಂದು ಹೇಳಿ ಅವಳ ಮರುಮಾತಿಗೂ ಕಾಯದೆ ಪಟ್ಟನೆ ಕಾಲ್ ಕಟ್ ಮಾಡಿಬಿಟ್ಟಿದ್ದ ಅಭಿ. ಮೈಥಿಲಿ ಕೆಲವು ಕ್ಷಣ ಹೊರಗೆ ನಿಂತುಕೊಂಡೆ ಆ ಮನೆಯನ್ನು ಒಮ್ಮೆ ವೀಕ್ಷಿಸುತ್ತಾ, ಇದೇನು ಮನೆನಾ, ಒಳ್ಳೆ ಅರಮನೆ ಇದ್ದ ಹಾಗೆ ಇದೆ, ಇಷ್ಟು ದೊಡ್ಡ ಮನೆಯಲ್ಲಿ ಇವರು ಇರೋದೇ ಒಂದು 4-5 ಜನ ಅಷ್ಟೇನಾ, ಅದು ಹೇಗಿರ್ತಾರೆ ಇವರೆಲ್ಲ ಇಷ್ಟು ದೊಡ್ಡ ಬಂಗಲೆಯಲ್ಲಿ ಎಂದು ಮನಸ್ಸಲ್ಲೇ ಹೇಳಿಕೊಂಡೆ ತುಸು ಭಯದಲ್ಲೇ ಬಲಗಾಲಿಟ್ಟು ಒಳಗೆ ಪ್ರವೇಶ ಮಾಡಿದ್ಲು. ಆ ಬಂಗಲೆಯ ಒಳಗೆ ಪ್ರವೇಶಿಸುತ್ತಿದ್ದ ಹಾಗೆ ಶ್ರೀಮಂತಿಕೆ ಕಣ್ಣಿಗೆ ಎದ್ದು ಗೋಚರಿಸುತ್ತಿತ್ತು. ಎಲ್ಲಿ ನೋಡಿದರಲ್ಲಿ ಬೆಲೆ ಬಾಳುವ ವಸ್ತುಗಳು, ಅಲಂಕಾರಿಕ ವಸ್ತುಗಳು ಕಣ್ಣಿಗೆ ಕಾಣಿಸ್ತಾ ಇದ್ವು. ಆದರೂ ಮೈಥಿಲಿ ಅದು ಯಾವುದರ ಕಡೆಗೂ ಹೆಚ್ಚಾಗಿ ಗಮನ ಕೊಡದೆ ತಾನು ಬಂದ ಕೆಲಸವನ್ನು ಮಾತ್ರ ಮುಗಿಸಿ ಹೋಗಬೇಕು ಎಂದುಕೊಂಡು, ಮೇಡಮ್, ಅಮ್ಮ ಎನ್ನುತ್ತಾ ಸರಸ್ವತಿ ಮತ್ತು ಕೌಸಲ್ಯ ದೇವಿಯವರನ್ನು ಕೂಗಿ ಕರೆದರೆ ಅವಳ ಆ ಸಣ್ಣ ಧ್ವನಿ ಆ ಬಂಗಲೆಯ ಯಾವ ಕಿಟಕಿ ಬಾಗಿಲುಗಳಿಗೂ ಕೇಳಿಸಲಿಲ್ಲ. ತಾನು ಕರೆದದ್ದು ಯಾರಿಗೂ ಕೇಳಿಸಲಿಲ್ವೇನೋ ಎಂದುಕೊಂಡು ಮತ್ತೊಮ್ಮೆ ಸರು ಮೇಡಮ್, ಕೌಸಲ್ಯ ಅಮ್ಮ ಎಂದು ಕರೆಯುತ್ತಾ ಮೇಲೆ ನೋಡಿದವಳ ಜೀವ ಬಾಯಿಗೆ ಬಂದಂತಾಗಿತ್ತು. ತಕ್ಷಣ ಯಾರನ್ನು ಹೇಳದೆ ಕೇಳದೆ ಅಲ್ಲಿ ಯಾರಿದ್ದಾರೆ ಇಲ್ಲ ಎನ್ನುವುದನ್ನು ಕೂಡ ನೋಡದೆ ಮೇಲೆ ಓಡಿ ಹೋಗಿದ್ದಳು ಮೈಥಿಲಿ. ಯಾತಕ್ಕಾಗಿ? ನಿನ್ನೆ ಪ್ರೀತಿಸುವ ಒಂದು ಕತೆ ಮುಂದಿನ ಸಂಚಿಕೆ ಸಣ್ಣ ಝಲಕ್. ನೋಡಿದ ಮೇಲೆ ಕೂಡ ಈಗ ಹೇಗಿದ್ದೀರಾ ಅಂದರೆ ನಾನು ಏನು ಹೇಳಲಿ ನಿಮಗೆ? ಸಾರಿ ಅಗ್ನಿ ಸರ್ ಎಂದಳು ಅವಳು. ಅವಳ ಬಾಯಲ್ಲಿ ಅಗ್ನಿ ಸರ್ ಎಂಬ ಪದ ಯಾಕೋ ಅವನಿಗೆ ಒಂದು ರೀತಿ ಅನಿಸಿತ್ತು. ಅವಳಿಗೆ ಹೋಗು ಎನ್ನೋಕ್ಕೂ ಆಗ್ತಾ ಇಲ್ಲ, ಇತ್ತ ಕಡೆ ಮನಸ್ಸು ಇಲ್ಲೇ ಇರು ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಯಾಕೆ ಹೀಗೆ ಆಗ್ತಾ ಇದೆ ತನಗೆ ಅಂತ ಸ್ವತಃ ಅವನಿಗೂ ತಿಳಿಯಲಿಲ್ಲ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಅನ್ವೀಕ್ಷ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.